ಆಟೋಮೊಬೈಲ್ ಇಂಡಸ್ಟ್ರಿ ಇನ್ ಇಂಡಿಯಾ ವಿಚ್ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ. ಇವತ್ತು ಭಾರತದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ವಿ ಆಲ್ ಲವ್ ಟು ಡ್ರೈವ್ ಕಾರ್ ಆ್ಯಂಡ್ ಬೈಕ್. ನಾವೆಲ್ಲ ಕಾರ್ಗಳನ್ನು ಬೈಕ್ಗಳನ್ನು ಓಡಿಸೋದಕ್ಕೆ ಇಷ್ಟಪಡ್ತೀವಿ. ಭಾರತದಲ್ಲಿ ಒಂದು ಸರ್ವೆ ಹೇಳುತ್ತೆ, ನಮ್ಮ ಜನ ಮ್ಯಾಕ್ಸಿಮಮ್ ಅಂದರೆ ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡೋದು ಕೇವಲ 2 ವರ್ಷ. ಅದಾದಮೇಲೆ ಏನು ಮಾಡ್ತಾರೆ, ಆ ಮೊಬೈಲ್ ಫೋನ್ಗಳನ್ನು ರೀಸೇಲ್ ಮಾಡಿಬಿಟ್ಟು ಹೊಸ ಟೆಕ್ನಾಲಜಿಗೆ, ಹೊಸ ವರ್ಷನ್ಗೆ ಅಪ್ಡೇಟ್ ಆಗ್ತಾರೆ, ಹೊಸ ಮೊಬೈಲ್ ಫೋನ್ಗಳನ್ನು ಖರೀದಿ ಮಾಡ್ತಾರೆ. ಅದೇ ರೀತಿ ಕಾರ್ ಮತ್ತು ಬೈಕ್ ವಿಷಯದಲ್ಲೂ ಕೂಡ ಜನ ಫಸ್ಟ್ ಏನು ಮಾಡ್ತಾರೆ, ಒಂದು ನಾರ್ಮಲ್ ಬೈಕನ್ನು ಖರೀದಿ ಮಾಡ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂತಂದರೆ ಪಲ್ಸರ್ನ ತಗೋತಾರೆ, ಬುಲೆಟನ್ನು ತಗೋತಾರೆ. ಈ ರೀತಿ ಬೈಕ್ಗಳನ್ನು ಇಯರ್ ಆನ್ ಇಯರ್ ಅಪ್ಡೇಟ್ ಮಾಡ್ತಾನೆ ಹೋಗ್ತಾರೆ. ಅದೇ ರೀತಿ ಕಾರ್ಗಳ ವಿಷಯದಲ್ಲೂ ಕೂಡ ಜನ ಕಾರ್ಗಳನ್ನು ಪ್ರತಿ ವರ್ಷ ಅಪ್ಡೇಟ್ ಮಾಡ್ತಾನೆ ಹೋಗ್ತಾರೆ. ಹಳೆ ವರ್ಷನ್ಗಳನ್ನು ಸೆಲ್ ಮಾಡ್ತಾರೆ, ಹೊಸ ಕಾರ್ಗಳನ್ನು ಖರೀದಿ ಮಾಡ್ತಾನೆ ಹೋಗ್ತಾರೆ. ಈ ಕಾರಣದಿಂದಾಗಿ ಭಾರತದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಮುಂಬರುವ ದಿನಗಳಲ್ಲಿ ಅತ್ಯಂತ ವೇಗವಾಗಿ ಬೆಳೆಯೋದಕ್ಕೆ ಹೆಚ್ಚು ಅವಕಾಶ ಇದೆ. ಇಷ್ಟಾದರೂ ಕೂಡ ನಮ್ಮ ದೇಶದಲ್ಲಿ 2 ವೀಲರ್ ಮತ್ತು 4 ವೀಲರ್ ಇವುಗಳ ಪೆನಿಟ್ರೇಷನನ್ನು ನೋಡಿದಾಗ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಇದು ತುಂಬ ಕಡಿಮೆ ಇದೆ. ಭಾರತದಲ್ಲಿ 2 ವೀಲರ್ಗಳ ಪೆನಿಟ್ರೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಪ್ರತಿ 1000 ಜನಕ್ಕೆ ಭಾರತದಲ್ಲಿ 120 ಜನರಲ್ಲಿ ಹತ್ರ ಮಾತ್ರ 2 ವೀಲರ್ ಇದೆ. ಅದೇ ಥೈಲ್ಯಾಂಡ್ ಅಲ್ಲಿ 310 ಜನರ ಹತ್ರ 2 ವೀಲರ್ ಇದೆ. ಅದೇ ಚೈನಾದಲ್ಲಿ 325 ಜನರ ಹತ್ರ 2 ವೀಲರ್ ಇದೆ. ಅದೇ ಇಂಡೋನೇಷ್ಯಾದಲ್ಲಿ 460 ಜನರ ಹತ್ರ 2 ವೀಲರ್ ಇದೆ. ಇನ್ನು ನಾವು 4 ವೀಲರ್ ಡೇಟಾನ ಅಬ್ಸರ್ವ್ ಮಾಡಿದಾಗ ಪ್ರತಿ 1000 ಜನರಲ್ಲಿ ಭಾರತದಲ್ಲಿ ಕೇವಲ 34 ಜನರ ಹತ್ರ ಮಾತ್ರ 4 ವೀಲರ್ ಇದೆ. ಇಂಡೋನೇಷ್ಯಾದಲ್ಲಿ 78 ಜನರ ಹತ್ರ 4 ವೀಲರ್ ಇದೆ. ಸೌತ್ ಆಫ್ರಿಕಾದಲ್ಲಿ 176 ಜನರ ಹತ್ರ, ಬ್ರೆಜಿಲ್ ಅಲ್ಲಿ 214 ಜನರ ಹತ್ರ, ಚೈನಾದಲ್ಲಿ 223 ಜನರ ಹತ್ರ, ರಷ್ಯಾದಲ್ಲಿ 389 ಜನರ ಹತ್ರ, ಸೌತ್ ಕೊರಿಯಾದಲ್ಲಿ 458 ಜನರ ಹತ್ರ 4 ವೀಲರ್ ಇದೆ. ಜಪಾನ್ ಅಲ್ಲಿ 612 ಜನರ ಹತ್ರ ಇದೆ. ಜರ್ಮನಿನಲ್ಲಿ 627 ಜನರ ಹತ್ರ ಇದೆ. US ಅಲ್ಲಿ 860 ಜನರ ಹತ್ರ, ಇಟಲಿನಲ್ಲಿ 756 ಜನರ ಹತ್ರ, ಫ್ರಾನ್ಸ್ ಅಲ್ಲಿ 704 ಜನರ ಹತ್ರ, UK ಯುನೈಟೆಡ್ ಕಿಂಗ್ಡಮ್ ಅಲ್ಲಿ 632 ಜನರ ಹತ್ರ ಕಾರ್ ಇದೆ. ಭಾರತದಲ್ಲಿ ಅತ್ಯಂತ ಕಡಿಮೆ ಕಾರ್ಗಳನ್ನ ಜನ ಹೊಂದಿದ್ದಾರೆ. ಭಾರತದಲ್ಲಿ ಈ ನಂಬರ್ ಏನಿದೆಯಲ್ಲ ಇದು 34. ಇದು ಮುಂಬರುವ ದಿನಗಳಲ್ಲಿ ಹೆಚ್ಚಾಗುವ ಚಾನ್ಸಸ್ ಇದೆ. ದಿಸ್ ಲೋವರ್ ಪೆನಿಟ್ರೇಷನ್ ವಿಚ್ ವಿಲ್ ಕ್ರಿಯೇಟ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಇನ್ ಇಂಡಿಯನ್ ಆಟೋಮೊಬೈಲ್ ಇಂಡಸ್ಟ್ರಿ. ಈ ಡೇಟಾನ ನಾವು ನೋಡಿದಾಗ ಮುಂಬರುವ ದಿನಗಳಲ್ಲಿ ಭಾರತದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಬೆಳೆಯೋದಕ್ಕೆ ಸಾಕಷ್ಟು ಅವಕಾಶ ಇದೆ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಭಾರತದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕಂತಂದ್ರೆ ನಮಗೆ ಆಟೋ ಆನ್ಸಿಲರೀಸ್, ಆಟೋ ಕಾಂಪೋನೆಂಟ್ ಸೆಗ್ಮೆಂಟ್ ಇದು ಕೂಡ ಚೆನ್ನಾಗಿ ಬೆಳಿಬೇಕಾಗತ್ತೆ. ಅಂದರೆ ನಮಗೆ ಕೇವಲ ಒಂದು ವೆಹಿಕಲ್ ಇದ್ರಷ್ಟೇ ಸಾಕಾಗಲ್ಲ. ವೆಹಿಕಲ್ಗೆ ಒಂದು ಒಳ್ಳೆ ಟೈರ್ ಬೇಕಾಗತ್ತೆ, ಬ್ರೇಕ್ ಬೇಕಾಗತ್ತೆ, ಕ್ಲಚ್ ಬೇಕಾಗತ್ತೆ. ವೆಹಿಕಲ್ನ ಪ್ರತಿಯೊಂದು ಭಾಗಗಳು ಕೂಡ ಚೆನ್ನಾಗಿರ್ಬೇಕಾಗತ್ತೆ. ಇದಕ್ಕೆ ನಾವು ಆಟೋ ಆನ್ಸಿಲರೀಸ್ ಅಂತ ಕರಿತೀವಿ. ಈ ಆನ್ಸಿಲರಿ ಸೆಗ್ಮೆಂಟ್ ಇದು ಕೂಡ ಚೆನ್ನಾಗಿ ಬೆಳೆದಾಗ ಆಟೋ ಇಂಡಸ್ಟ್ರಿ ಭಾರತದಲ್ಲಿ ಮುಂಬರುವ ದಿನಗಳಲ್ಲಿ ಹೆಚ್ಚು ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ. ಆಟೋಮೊಬೈಲ್ ಇಂಡಸ್ಟ್ರಿ ಅಂದರೆ ಕೇವಲ ಕಾರು ಮತ್ತು ಬೈಕ್ ಅಷ್ಟೇ ಅಲ್ಲ. 2 ವೀಲರ್ ಬರುತ್ತೆ, 3 ವೀಲರ್ ಬರುತ್ತೆ, 4 ವೀಲರ್ ಬರುತ್ತೆ, ಹೆವಿ ವೆಹಿಕಲ್ಸ್ ಬರುತ್ತೆ. ಇವೆಲ್ಲವನ್ನ ಸೇರಿಸ್ಕೊಂಡು ನಾವು ಆಟೋಮೊಬೈಲ್ ಇಂಡಸ್ಟ್ರಿ ಅಂತ ಕರಿತೀವಿ. ಇದೆಲ್ಲ ಡೇಟಾನ ನೋಡಿದಾಗ ಮುಂಬರುವ ದಿನಗಳಲ್ಲಿ ಭಾರತದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಬೆಳೆಯೋದಕ್ಕೆ ಹೆಚ್ಚು ಅವಕಾಶ ಇದೆ. ಆಟೋ ಇಂಡಸ್ಟ್ರಿ ಸ್ಟಾಕ್ಸ್ಗಳು ಹೆಚ್ಚು ವೆಲ್ತ್ ಅನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ.